ಓಂ ಶ್ರೀ ರಾಘವೇಂದ್ರಾಯ ನಮಃ. ನೀವು ದೇವರಿಗೆ ಪೂಜೆ ಮಾಡ್ತೀರಾ, ದೀಪ ಹಚ್ತೀರಾ, ಬೇಡಿಕೊಳ್ತೀರಾ, ಆದರೂ ನಿಮ್ಮ ಕಷ್ಟಗಳು ತೀರ್ತಾ ಇಲ್ವಾ? ನೀವು ದೇವರ ಮುಂದೆ ಕಣ್ಣೀರು ಹಾಕಿ ಬೇಡಿಕೊಳ್ಳುವ ಮುನ್ನ ಒಂದು ಗುಪ್ತ ಜಾಗದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ನಿಮ್ಮ ಕಣ್ಣೀರಿನ ಪ್ರತಿಯನಿಗೂ ಸಾಕ್ಷಾತ್ ಭಗವಂತನೇ ಒಂದು ಉತ್ತರ ಕೊಡ್ತಾನೆ. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ, ಆಷಾಢ ಮಾಸ ಮುಗಿಯುತ್ತಾ ಬರುವಾಗ ಬ್ರಹ್ಮಾಂಡದ ನೆಗೆಟಿವ್ ಶಕ್ತಿಗಳು ಕರಗಲು ಶುರುವಾಗುತ್ತವೆ. ಇದನ್ನು ಶೂನ್ಯದಿಂದ ಪೂರ್ಣತ್ವಕ್ಕೆ ಹೋಗುವ ಕಾಲ ಅಂತಲೂ ಕರೀತಾರೆ. ಇನ್ನು ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆಯಾ, ಕೈಗೆ ಬಂದ ಹಣ ನೀರು ಥರ ಖರ್ಚಾಗ್ತಾ ಇದೆಯಾ, ಯಾರೋ ನಿಮ್ಮ ಮನೆಗೆ ದೃಷ್ಟಿ ಇಡ್ತಿದ್ದಾರೆ ಅಥವಾ ಮಾಟ ಮಂತ್ರದ ಪ್ರಭಾವ ಇದೆ ಅಂತ ಭಯ ಏನಾದ್ರು ನಿಮಗೆ ಆಗ್ತಾ ಇದೆ ಅಂತಂದರೆ, ಹಾಗಾದರೆ ಸಂಜೆ ನೀವು ಮಲಗುವ ಮುನ್ನ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ನಾನು ಹೇಳುವ ಒಂದು ವಸ್ತು ರಹಸ್ಯ ಕೆಲಸನ ನೀವು ಮಾಡಿ ನೋಡಿ. ಸಾಕ್ಷಾತ್ ಮಂತ್ರಾಲಯದ ರಾಯರೇ ನಿಮ್ಮ ಮನೆಗೆ ಕಾವಲಿಗೆ ಬಂದೇ ಬರ್ತಾರೆ, ಬಂದು ನಿಲ್ತಾರೆ ಅಂತಲೇ ಹೇಳ್ಬೋದು. ಹೌದು, ನಾಣ್ಯ ಇಡೋದೇ ಆಗಿರ್ಬೋದು ಅಥವಾ ಮನೆಗೆ ದೃಷ್ಟಿ ತೆಗ್ದು ನಿಂಬೆಹಣ್ಣ ಹೊಡೆಯೋದಾಗಿರ್ಬೋದು, ಎಲ್ಲರಿಗೂ ಗೊತ್ತು. ಆದರೆ ರಾಯರ ಭಕ್ತರಾದ ನೀವು ಸಂಜೆ ಮಾಡಬೇಕಾದ ಆ ಒಂದು ಗುಪ್ತ ರಹಸ್ಯ ಕೆಲಸ ಯಾವುದು? ರಾಯರ ಮಠದ ಪವಿತ್ರ ಮೃತ್ತಿಕೆಗೆ ಅಥವಾ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಇರೋ ಆ ನಿಗೂಢ ಕನೆಕ್ಷನ್ ಏನು? ಇವತ್ತಿನ ವಿಡಿಯೋದಲ್ಲಿ ಎಲ್ಲವೂ ಕೂಡ ನಾನು ಹೇಳಿಕೊಡ್ತೀನಿ. ನೀವೇನಾದರೂ ರಾಯರ ಭಕ್ತರಾಗಿದ್ದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ನೋಡಿ, ನಿಮಗೆ ಮಾಹಿತಿ ಸಿಗ್ತಾ ಹೋಗುವಂಥದ್ದು. ಇನ್ನು ಮೊದಲನೇದಾಗಿ ಮುಖ್ಯ ಬಾಗಿಲಿನ ರಹಸ್ಯ ಅಂದರೆ ಮೇನ್ ಡೋರ್ಗೆ ಏನು ಕನೆಕ್ಷನ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಮನೆಯ ಮುಖ್ಯ ಬಾಗಿಲು ಕೇವಲ ನಾವು ಒಳಗಡೆ ಹೋಗೋದಕ್ಕೆ ಅಥವಾ ಹೊರಗಡೆ ಬರೋಕೆ ಇರೋದಲ್ಲ. ಅದು ಬ್ರಹ್ಮಾಂಡದ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳು ಒಳಗೆ ಬರುವ ಜಾಗ ಅಂತಲೇ ಹೇಳ್ಬೋದು. ಮನೆಯ ಮೇನ್ ಡೋರ್ ದೋಷ ಮುಕ್ತವಾಗಿದ್ದರೆ ಮಾತ್ರ ಲಕ್ಷ್ಮೀದೇವಿ ಮತ್ತು ಗುರುಗಳ ಅನುಗ್ರಹ ಮನೆ ಒಳಗೆ ಬರುತ್ತೆ. ಇನ್ನು ಗುರುರಾಯರು ಸಜೀವ ಬೃಂದಾವನಸ್ಥರಾಗುವ ಮುನ್ನ ತಮ್ಮ ಭಕ್ತರಿಗೆ ಒಂದು ಮಾತು ಕೊಟ್ಟಿದ್ದರು. ನನ್ನನ್ನು ನಂಬಿ ಯಾರು ಶರಣಾಗುತ್ತಾರೋ ಅವರ ಮನೆಗೆ ನಾನು ಅದೃಶ್ಯ ರೂಪದಲ್ಲಿ ಬಂದು ಕಷ್ಟ ಪರಿಹರಿಸುತ್ತೀನಿ ಅಂತ. ಹಾಗಾದರೆ ರಾಯರ ಆ ಅದೃಶ್ಯ ಶಕ್ತಿಯನ್ನು ಸಂಜೆ ನಿಮ್ಮ ಮನೆಗೆ ಆಕರ್ಷಿಸುವುದು ಹೇಗೆ? ರಾಯರ ಮೃತ್ತಿಕೆ ಮತ್ತು ಮುಖ್ಯ ಬಾಗಿಲಿನ ರಹಸ್ಯ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಮಂತ್ರಾಲಯದ ಮಠದಿಂದ ತಂದಿದ್ದ ಪವಿತ್ರವಾದ ಮಣ್ಣು ಅಥವಾ ಅಕ್ಷತೆ ಇದ್ದೇ ಇರುತ್ತೆ. ಇನ್ನು ಸಂಜೆ 6:30 ನಂತರ ದೀಪ ಹಚ್ಚುವ ಸಮಯದಲ್ಲಿ ಒಂದು ಸಣ್ಣ ತಾಮ್ರದ ಬಟ್ಲಲ್ಲಿ ನೀವು ಸ್ವಲ್ಪ ನೀರನ್ನ ತೆಗೆದುಕೋಬೇಕು. ಇನ್ನು ಎರಡನೇದಾಗಿ ಆ ನೀರಿಗೆ ಒಂದು ಚಿಟಿಕೆ ರಾಯರ ಮಣ್ಣು ಮೃತ್ತಿಕೆ ಅಥವಾ ರಾಯರ ಪಾದದ ಹತ್ತಿರ ಇಟ್ಟ ಅಕ್ಷತೆಯನ್ನು ನೀವು ಹಾಕಬೇಕು. ನಂತರ ಬಲಗೈ ಬೆರಳಿನಿಂದ ಆ ನೀರನ್ನು ಮಿಕ್ಸ್ ಮಾಡ್ತಾ ಹೋಗಿ. ಮಿಕ್ಸ್ ಮಾಡ್ತಾ ನೀವು 11 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೀವು ಜಪನ ಮಾಡಬೇಕು, ಕೈಯಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾ. ಇನ್ನು ಮೂರನೇದಾಗಿ ಅತಿ ಮುಖ್ಯ ಅಂತಲೇ ಹೇಳ್ಬೋದು, ಈ ಮಂತ್ರ ಜಪಿಸಿದ ನೀರನ್ನು ನೀವು ತಗೊಂಡೋಗಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿಗೆ ಅಂದರೆ ಮೇನ್ ಡೋರ್ ಹತ್ರ ಇರೋವಂಥ ಹೊಸ್ಲಿಗೆ ನೀವು ಬಾಗಿಲಿನ ಮೇಲ್ಭಾಗಕ್ಕೆ 3 ಚಮಚ ಪ್ರೋಕ್ಷಣೆನ ಮಾಡಬೇಕು. ಹೊಸ್ಲು ಮೇಲ್ಗಡೆ ಮತ್ತು ಕೆಳಗಡೆ ನೀರನ್ನು ಚಿಮುಕಿಸ್ಬೇಕು. ಇದನ್ನು ರಾಯರ ಕವಚ ಸ್ಥಾಪನೆ ಅಂತ ಕರೀತಾರೆ. ಇನ್ನು ಸಂಜೆ ಈ ಕೆಲಸ ಯಾರು ಮಾಡ್ತಾರೋ ಅವರ ಮನೆ ಒಳಗೆ ಯಾವುದೇ ಕೆಟ್ಟ ಶಕ್ತಿ ದೃಷ್ಟಿದೋಷ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಸಾಕ್ಷಾತ್ ರಾಯರ ಬೃಂದಾವನದ ಪವರ್ ನಿಮ್ಮ ಮುಖ್ಯ ಬಾಗಿಲಿಗೆ ಕನೆಕ್ಟ್ ಆಗುತ್ತೆ. ಅದರಿಂದ ಮನೆಯ ಈ ಮೂಲೆಯಲ್ಲಿ ಗುಪ್ತ ದೀಪ ಸ್ಥಾಪನೆನ ಮಾಡಬೇಕು. ನೀವು ನೀರು ಚಿಮುಕಿಸಿ ನೀವು ಯಾವ ರೀತಿ ರಂಗೋಲಿನ ಬಿಡ್ತಿದ್ದೀರೋ ರಂಗೋಲಿನ ಹಾಕಿ ಪೂಜೆನ ಮುಗಿಸಿ ನಂತರ ಇದನ್ನು ನೀವು ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ಸಂಜೆನೇ ಮಾಡಿ ತುಂಬಾ ಒಳ್ಳೆಯದು. ಮನೆಯ ದೇವರ ಮನೆಯಲ್ಲಿ ಅಲ್ಲ ಇದನ್ನ ಮಾಡೋದು, ನಿಮ್ಮ ಮನೆಯ ಮೇನ್ ಡೋರ್ನ ಒಳಭಾಗದ ಎಡಮೂಲೆಯಲ್ಲಿ. ನಿಮ್ಮ ಮನೆ ಮೇನ್ ಡೋರ್ ಎಡಭಾಗ ಯಾವ ಕಡೆ ಇರುತ್ತೋ ಅದ್ರ ಮೂಲೆಯಲ್ಲಿ ಅಥವಾ ಮನೆಯ ನೈಋತ್ಯ ಮೂಲೆಯಲ್ಲಿ ಕೂಡ ಇದನ್ನ ನೀವು ಮಾಡಬಹುದು. ಒಂದು ಸಣ್ಣ ತಟ್ಟೆನ ಇಡಿ, ತಾಮ್ರದ್ದು ಅಥವಾ ಅಡಿಕೆ ಪ್ಲೇಟು ಅಥವಾ ಬೆಳ್ಳಿದ ಪ್ಲೇಟು ಯಾವ್ದಾರು ಇಡಿ, ಬಟ್ ಸ್ಟೀಲ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಎರಡನೇದಾಗಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಮತ್ತು ಕಲ್ಲುಪ್ಪು, ನೀವು ಅಕ್ಕಿನಾರು ಹಾಕೋಬೋದು ಇಲ್ಲ ಕಲ್ಲುಪ್ಪನಾರು ಹಾಕಿ ಅದರ ಮೇಲೆ ಒಂದು ಮಣ್ಣಿನ ದೀಪನ ನೀವು ಇಡಬೇಕು. ಅದಕ್ಕೆ ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇವೆರಡರಲ್ಲಿ ಒಂದು ಎಣ್ಣೆ ಮಾತ್ರ ನೀವು ಹಾಕ್ಬಿಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪನ ಹಚ್ಚಬೇಕು.
ಇದನ್ನು ದಿಕ್ಪಾಲಕ ದೀಪ ಸ್ಥಾಪನೆ ಅಂತ ಕರೀತಾರೆ. ಇನ್ನು ದಕ್ಷಿಣ ದಿಕ್ಕು ಯಾವುದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗುತ್ತೆ ಅನ್ನೋರು ನಿಮ್ಮ ಮನೆ ಡೋರ್ ಯಾವ ಕಡೆ ಇದೆಯೋ ಆ ಕಡೆಗೆ ಮುಖ ಮಾಡಿ ನೀವು ದೀಪನ ಹಚ್ಚಿಟ್ರೆ ತುಂಬಾ ಒಳ್ಳೆಯದು. ದೀಪ ಹಚ್ಚಿದ ನಂತರ ನೀವು ಕಣ್ಣೀರಿನ ಸಂಕಲ್ಪನ ಮಾಡಬೇಕು. ಯಾವ ರೀತಿ ಅಂದರೆ ದೀಪ ಹಚ್ಚಿದ ತಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಕಣ್ಮುಂದೆ ನಿಮ್ಮ ಇಷ್ಟ ದೇವರು ಅಥವಾ ರಾಯರನ್ನು ನೆನೆಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರೋ ಅತೀ ದೊಡ್ಡ ಕಷ್ಟನೂ ಕೂಡ ನೆನೆಸ್ಕೊಂಡು ಕಣ್ಣೀರು ಹಾಕಿ ಬೇಡಿಕೊಳ್ಳಿ. ಈ ಗುಪ್ತ ದೀಪದ ಮುಂದೆ ಯಾರು ಕಣ್ಣೀರು ಹಾಕ್ತಾರೋ ಅವರ ಕಣ್ಣೀರನ್ನು ಈ ದೀಪದ ಜ್ವಾಲೆ ಹೀರಿಕೊಂಡು ಅದನ್ನು ಧನಲಾಭ ಅಥವಾ ನೆಮ್ಮದಿಯಾಗಿ ಬದಲಾಯಿಸುತ್ತೆ. ಇಷ್ಟು ದಿನ ನಿಮಗಿದ್ದ ದೃಷ್ಟಿದೋಷ, ಶತ್ರುಬಾಧೆ ಇವತ್ತೇ ಭಸ್ಮವಾಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಈ ಕೆಲಸನ ಸಂಕಲ್ಪನ ಮಾಡ್ತಾ ಹೋಗ್ಬೋದು. ಇನ್ನು ಅತಿ ದೊಡ್ಡ ಎಚ್ಚರಿಕೆನ ನಾನು ನೀಡೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರ ಮುಂದೆನೂ ಕೂಡ ಹೇಳ್ಬೇಡಿ. ಈ ಪೂಜೆಗೆ ಗುಪ್ತ ಪೂಜೆ ಅಂತ ಯಾಕೆ ಹೆಸರು ಬಂತು ಅಂದರೆ, ನೀವು ಈ ದೀಪ ಹಚ್ಚುವಾಗ ಅಥವಾ ಸಂಕಲ್ಪ ಮಾಡುವಾಗ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆ ಯಾರು ಇದನ್ನು ನೋಡಬಾರ್ದು, ಅದಕ್ಕೋಸ್ಕರ. ಇನ್ನು ಅಕ್ಕಪಕ್ಕದವರ ಮನೆಯವರಿಗಾಗಿರಲಿ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿಗಾದರೂ ಆಗಿರಲಿ, ನಾನು ಇವತ್ತು ಈ ಥರ ಒಂದು ಪೂಜೆನ ಮಾಡಿದ್ದೀನಿ, ನನ್ನ ಕಷ್ಟ ತೀರುತ್ತೆ ಅಂತ ಬಾಯಿ ಬಿಟ್ಟು ಹೇಳೋಕ್ಕೆ ಹೋಗಬೇಡಿ. ಕೆಲವು ಶಕ್ತಿಗಳು ರಹಸ್ಯವಾಗಿದ್ದಾಗ ಮಾತ್ರ ಕೆಲಸ ಮಾಡುತ್ತವೆ. ನೀವು ಯಾರ ಮುಂದೆಯಾದರೂ ಇದನ್ನು ಹೇಳಿಕೊಂಡರೆ ಆ ಕ್ಷಣವೇ ಈ ಪೂಜೆಯ ಪವರ್ ಶೂನ್ಯವಾಗಿ ಬಿಡುತ್ತೆ. ಅದರಿಂದಾಗಿ ಇನ್ನು ರಾಯರ ಭಕ್ತರು ಈ ತಪ್ಪನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ರಾಯರ ಅನುಗ್ರಹ ಸಿಗಬೇಕಾದರೆ ನಂಬಿಕೆ ಎಷ್ಟು ಮುಖ್ಯವೋ ಶಿಸ್ತು ಅಷ್ಟೇ ಮುಖ್ಯ ಅಂತಲೇ ಹೇಳ್ಬೋದು. ನೀವು ಸಂಜೆ ನಿಮ್ಮ ಬಾಗಿಲಿಗೆ ಈ ನೀರನ್ನು ಚಿಮುಕಿಸಿದ ನಂತರ ಮನೆಯ ಮೇನ್ ಡೋರ್ ಎದುರಾಗಿ ಅಥವಾ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಚಪ್ಪಲಿನ ಬಿಡೋವಂಥದ್ದು ಅಥವಾ ಕಸದ ಪುಟ್ಟಿಯನ್ನು ಇಡೋ ಅಂಥದ್ದು ಆ ಥರ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ಬಾಗಿಲ ಹತ್ರನೇ ಚಪ್ಪಲಿ ಬಿಡ್ತಾರೆ ಅಥವಾ ಕಸನ ಬುಟ್ಟಿನ ಇಟ್ಕೊಂಡಿರ್ತಾರೆ. ಇನ್ನು ರಾಯರ ಶಕ್ತಿ ಮನೆಗೆ ಬರುವಾಗ ಇಂತಹ ನೆಗೆಟಿವ್ ವಸ್ತುಗಳು ಬಾಗಿಲಲ್ಲೇ ಇದ್ದರೆ ರಾಯರ ಅನುಗ್ರಹ ಅಲ್ಲಿಯೇ ನಿಂತು ಬಿಡುತ್ತೆ. ಹಾಗಾಗಿ ಸಂಜೆ ಬಾಗಿಲನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತು ಮೇನ್ ಡೋರ್ ಯಾವತ್ತೂ ಕೂಡ ಧೂಳು ಕುತ್ಕೋಬಾರ್ದು, ಹಿತ್ತಲನ್ನ ಖಾಲಿ ಬಿಡೋ ಅಂಥದ್ದು. ವಾರಗಳಲ್ಲೂ ಕೂಡ ನೀವು ರಂಗೋಲಿ ಹಾಕ್ದಲೇ ಹೂವು ಹಿಡ್ದಲೇ ಪೂಜೆ ಮಾಡದೇ ಇರೋವಂಥದ್ದು ಆ ಥರ ತಪ್ಪು ಕೆಲಸನ ನೀವು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಮನೆ ದೇವ್ರ ವಾರ ಅಥವಾ ಮಂಗಳವಾರ, ಶುಕ್ರವಾರ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಪ್ರತಿ ಸಂಜೆ ಕೂಡ ನೀವು ಹೊಸ್ಲಿಗೆ ಪೂಜೆನ ಮಾಡಿ ನಮಸ್ಕಾರನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ರಾಯರ ಪವಾಡಗಳು ಅಪಾರ. ನಂಬಿದವರನ್ನು ಕೈಬಿಟ್ಟ ಇತಿಹಾಸವೇ ರಾಯರಿಗಿಲ್ಲ. ಸಂಜೆ ಈ ರಹಸ್ಯ ಕೆಲಸವನ್ನು ಯಾರೆಲ್ಲ ರಾಯರ ಮೇಲೆ ಭಾರ ಹಾಕಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ರಾಯರೇ ಗತಿ ಅಂತ ಕಮೆಂಟ್ ಮಾಡಿ. ನಮ್ಮ ರಾಯರ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ನಾಳಿನ ಮತ್ತೊಂದು ರಾಯರ ಪವಾಡದ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.